ನಮಸ್ಕಾರ. ಇವತ್ತು ನಾನು ಇಲ್ಲೆಲ್ಲ ಹೂವಿಂದು ಮತ್ತು ಹಣ್ಣಿಂದು ನರ್ಸರಿಗೆ ಕರ್ಕೊಂಡು ಹೋಗ್ತೀನಿ. ಬರ್ರಿ. ಇದು ಧಾರವಾಡದೊಳಗೆ ಅಗ್ರಿಕಲ್ಚರ್ ರೋಡ್ದಿಂದ ಸ್ಟ್ರೇಟ್ ಹೋದ್ವಿ ಅಂದ್ರೆ ಅಲ್ಲೇ ನರೇಂದ್ರ ಅಂತ ಬರ್ತದೆ. ಅಲ್ಲಿ ಅದ ಇದು ನರ್ಸರಿ ಅದ. ಇಲ್ಲಿ ನೋಡ್ರಿ, ಇವು ಗುಲಾಬಿ ಹೂವು ಮತ್ತು ಶೋಧ ಗಿಡ ಎಲ್ಲನೂ ಅವ. ಎಲ್ಲ ಜಾಸ್ತಿ ಸ್ವಲ್ಪ 150 ರೂಪಾಯಿ ಹಿಂಗೆ ಅದು ಅವ. ಆಮೇಲೆ ಇವು ದೊಡ್ಡದು ತೊಗೊಂಡ್ರೆ 300-400 ಹಿಂಗೆ ಅವ ರೇಟ್. ಭಾರಿ ಚಂದ ಅವ ಗಿಡ. ಇವು ನೋಡ್ರಿ, ಶೋಧ ಗಿಡ ಅದ, ಭಾಳ ಚಂದ ಅವ ಇವು. ತುಳಸಿ ಗಿಡನೂ ಅವ. ಆಮೇಲೆ ಇದು ಹಳದಿ ಎಲೆ ಮೇಲೆ ಹಿಂಗೆ ಹಳದಿ ಎಲೆ ಆಗ್ತದೆ. ಕೆಳಗೆ ಹಸಿರು ಇರ್ತದೆ, ಮೇಲೆ ಹಳದಿ ಇರ್ತಾವೆ. ಚಂದ ಅದ ಭಾಳ. ಇದು ದಾಸವಾಳ ಹೂವಿನ ಗಿಡನೂ ಅವ ಇಲ್ಲೇ. ಈಗ ಮಳೆಗಾಲ ಬಂತಲ್ಲ, ಇವನ್ ಗಿಡ ನಾವು ತೊಗೊಂಡು ಬಂದು ಹಚ್ಚಿದ್ವಿ ಅಂದ್ರೆ ಮನೆಯೊಳಗೆ ಲಘುನೇ ಹತ್ತಾವು. ಇದು ಕೆಂಪು ಕಲರ್ದು ಎಲೆ ಅದ. ಆಮೇಲೆ ಇಲ್ಲೇ ಗೌರಿ ಹೂವಿನ ಗಿಡನೂ ಅವ. ಭಾಳ ಚಂದ ಅದ. ಅದು ಎರಡೆರಡು ಪಕಳಿದ ಹಿಂಗೆ ಅಗದಿ ಗುಲಾಬಿ ಹೂವಿನ ಗತೆನೆ ದೊಡ್ಡ ಆಗ್ಯಾವು. ಒಂದೇ ಇದ್ರೊಳಗೆ ಕಲರ್ ಅದ ಅದು. ಇದು ನೋಡ್ರಿ, ಕೆಂಪು ದಾಸವಾಳ ಅದು. ಲಿಂಬೆ ಹಣ್ಣಿನ ಗಿಡ ಅವು ಎಲ್ಲವ. ಸಣ್ಣ ಗಿಡಕ್ಕೆ ಲಿಂಬೆ ಹಣ್ಣು ಆಗ್ಯಾವ, ಕಾಯಿ ಆಗ್ಯಾವ, ಲಿಂಬೆಕಾಯಿ. ಇದು ದಾಸವಾಳ, ಇದು ಕಸಿ ಮಾಡಿದ್ದಿರ್ತದೆ, ಹೀಗಾಗಿ ಭಾಳ ದೊಡ್ಡದಾಗ್ಯದ ಹೂವು. ಇದು ಕಮಲ್ ಹೂವಿನ ನೋಡ್ರಿ. ಇದು ಬಾಜುಕ್ಕೆ ಇದ್ರೊಳಗೆ ಒಂದು ಮಗ್ಗಿನೂ ಆಗ್ಯದ. ನೀವು ಆಮೇಲೆ ಹೋಗಿ ಗಿಡ ನೋಡ್ರಿ ಮತ್ತು ತೊಗೊಳ್ರಿ, ಭಾಳ ಚಂದ ಅವ. ಇಲ್ಲೇ ನೀವು ಗಿಡ ಹಚ್ಚಲಿಕ್ಕೆ ಪಾಟ್ನಾಗ ಹಾಕಲಿಕ್ಕೆ ಮಣ್ಣು ಸಿದಕ್ಕೆ ಚಲೋ ಇರ್ತದೆ. ಸ್ವಲ್ಪ ತುಟ್ಟದ ಖರೇನು ಚಲೋ ಇರ್ತದೆ ಮಣ್ಣು. ಆಮೇಲೆ ಗೊಬ್ಬರ ಕೂಡ ಇಲ್ಲೇ ಸಿಗ್ತದೆ ಗಿಡಕ್ಕೆ ಹಾಕಲಿಕ್ಕೆ. ಒಮ್ಮೆ ಭೇಟಿ ಕೊಡ್ರಿ ನೀವು. ಧನ್ಯವಾದ.